ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶ ಧಗಧಗಿಸ್ತಾ ಇದೆ. ಅದು ಅನಿರೀಕ್ಷಿತ ಕೂಡ ಏನಾಗಿರಲಿಲ್ಲ. ಮೊನ್ನೆ ಚುನಾವಣೆಯಲ್ಲಿ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಹಸೀನಾ ಮತ್ತೊಮ್ಮೆ ಗೆದ್ದು ಬಂದಾಗಲೇ ಇಂಥದ್ದೇನೋ ಅಲ್ಲಿ ನಡೀಬಹುದು ಅನ್ನೋ ಸೂಚನೆ ಇತ್ತು. ಹಸೀನಾ ಸರ್ಕಾರ ಸುಖವಾಗಿ ಆಡಳಿತ ನಡೆಸೋದು ಈ ಬಾರಿ ಕಷ್ಟ ಆಗತ್ತೆ ಅಂತ ಅನ್ನಿಸ್ತಾ ಇತ್ತು. ಅದು ಅಲ್ಲಿಗ ಆಗೋಗಿದೆ. ಪ್ರಧಾನಿ ಸ್ಥಾನಕ್ಕೆ ಶೇಖ್ ಹಸೀನಾ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮಿಲಿಟರಿ ಹೆಲಿಕಾಪ್ಟರ್ ಹತ್ತಿ ಭಾರತದ ಕಡೆಗೆ ಬಂದು ಬಿಟ್ಟಿದ್ದಾರೆ. ಅಲ್ಲಿ ಸೇನಾ ಆಡಳಿತ ಶುರುವಾಗ್ತಾ ಇದೆ. ಅದು ಹಸೀನಾ ಇಷ್ಟಪಟ್ಟು ಅಥವಾ ಗಲಭೆಗಳು ಕಡಿಮೆ ಆಗುವವರೆಗೆ ನೀವು ಆಡಳಿತವನ್ನು ನೋಡಿಕೊಳ್ಳಿ ಅಂತ ಸೇನೆಗೆ ಬಿಟ್ಟಿರೋ ಹಾಗೇನೂ ಕಾಣ್ತಾ ಇಲ್ಲ. ಅಲ್ಲಿನ ಗಲಭೆಗಳ ಹಿನ್ನೆಲೆಯಲ್ಲಿ ಸೇನೆ ಬಲವಂತವಾಗಿ ಪ್ರಧಾನಿಯ ರಾಜೀನಾಮೆಯನ್ನು ಪಡ್ಕೊಂಡು ಅಧಿಕಾರವನ್ನು ತನ್ನ ಕೈಗೆ ತಗೊಂಡು ಹಾಕಿ ಕಾಣ್ತಾ ಇದೆ. ಒಂದೇ ಒಂದು ಪುಣ್ಯ ಅಂದ್ರೆ ಪಾಕಿಸ್ತಾನದಲ್ಲಿ ಮಾಡೋ ಹಾಗೆ ಪ್ರಧಾನಿಯನ್ನ ಬಂಧನಕ್ಕೀಡು ಮಾಡಿ ಅಧಿಕಾರವನ್ನು ಅವರು ಕಿತ್ಕೊಳ್ಳೋದಿಕ್ಕೆ ಹೋಗಿಲ್ಲ. ಅವರು ಶೇಖ್ ಹಸೀನಾಗೆ ಹಾಗೂ ಅವರ ಕುಟುಂಬಕ್ಕೆ ಸುರಕ್ಷಿತವಾಗಿ ಭಾರತಕ್ಕೆ ಹೋಗೋದಿಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಶೇಖ್ ಹಸೀನಾ ಮನೆಯಿಂದ ಹೊರಟ ಕೆಲವೇ ಗಂಟೆಗಳಲ್ಲಿ ಆಕೆಯ ಅಧಿಕೃತ ನಿವಾಸಕ್ಕೆ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಒಟ್ಟಾರೆ ಬಾಂಗ್ಲಾದೇಶ ಬೆಂಕಿಯಾಗಿದೆ. ಹಾಗಾದ್ರೆ ಗೆಳೆಯರೆ, ನಮ್ಮ ಪಕ್ಕದಲ್ಲಿರುವ ಭಾರತದಿಂದಲೇ ಉದಯಗೊಂಡ ಬಾಂಗ್ಲಾದೇಶದಲ್ಲಿ ಯಾಕೆ ಈ ಪರಿಯ ನಾಗರಿಕ ದಂಗೆ? ಅಲ್ಲಿ ನಿಜಕ್ಕೂ ಆಗ್ತಾ ಇರೋದೇನು? ಅಲ್ಲಿನ ಸಮಸ್ಯೆಯನ್ನ ಸುಪ್ರೀಂ ಕೋರ್ಟ್ ಬಗೆಹರಿಸಿದ ನಂತರ ಕೂಡ ಜನ ಶಾಂತವಾಗ್ತಾ ಇಲ್ಲ ಯಾಕೆ ಅನ್ನೋದರ ಜೊತೆಗೆ ಅದರ ಪರಿಣಾಮಗಳು ಭಾರತದ ಮೇಲೆ ಏನಾಗಬಹುದು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರ, ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆಗೆ ಒತ್ತಾಯಿಸಿ ಅಲ್ಲಿನ ವಿದ್ಯಾರ್ಥಿಗಳು, ನಿರುದ್ಯೋಗಿ ಯುವಕರು, ಒಂದಷ್ಟು ಸಂಘಟನೆಗಳು, ಅಲ್ಲಿನ ವಿರೋಧ ಪಕ್ಷ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ, ಜಮಾತ್ ಎ ಇಸ್ಲಾಮಿ ಮುಂತಾದ ಸರ್ಕಾರದ ವಿರೋಧಿಗಳ ಜೊತೆ ಸೇರಿ ಒಂದು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟವು. ಅಲ್ಲಿ ಢಾಕಾ ಮಾರ್ಚ್ ಶುರುವಾಗಿತ್ತು. ಅದನ್ನು ನಿಯಂತ್ರಿಸುವ ನಿಟ್ಟಲ್ಲಿ ಪೊಲೀಸರು ನಡೆಸಿದ ಅಶ್ರುವಾಯು ಹಾಗೂ ಗೋಲಿಬಾರಲ್ಲಿ 6ಕ್ಕೂ ಹೆಚ್ಚು ಜನ ಸಾವಿಗೀಡಾದರು. ಮತ್ತೊಂದು ಕಡೆ ಅಲ್ಲಿನ ಪ್ರತಿಭಟನೆಗಳ ವಿರುದ್ಧ ಆಡಳಿತಾರೂಢ ಅವಾಮಿ ಲೀಗ್ ಪಕ್ಷದ ಕಾರ್ಯಕರ್ತರು ಮತ್ತು ಅದರ ವಿದ್ಯಾರ್ಥಿ ವಿಭಾಗದ ಯುವಕರು ಕೂಡ ಬೀದಿಗಿಳಿದ್ರು. ಅಲ್ಲಿ ಪ್ರತಿಭಟನಾಕಾರರು ಸರ್ಕಾರದ ಪರ ಇರೋ ಯುವಕರ ನಡುವೆ ಉಂಟಾದ ಸಂಘರ್ಷದಲ್ಲಿ 100ಕ್ಕೂ ಹೆಚ್ಚು ಜನ ಸಾವಿಗೀಡಾದ್ರು. ಇದೊಂಥರ ಅರಾಜಕತೆಯನ್ನ ಸೃಷ್ಟಿ ಮಾಡ್ತು. ಗೆಳೆಯರೆ, ಒಂದು ದೇಶದಲ್ಲಿ ಆಡಳಿತವನ್ನು ಯಾರು ಬೇಕಾದ್ರೂ ಮಾಡ್ತಾ ಇರಲಿ, ಆಡಳಿತ ಪಕ್ಷ ಅಥವಾ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಶುರುವಾದ್ರೆ ಅದನ್ನ ನಿಯಂತ್ರಿಸಬೇಕಾದ ಕರ್ತವ್ಯ ಮತ್ತು ಜವಾಬ್ದಾರಿ ಪೊಲೀಸರದ್ದು. ಹಾಗಲ್ಲದೆ ಆಡಳಿತಾರೂಢರ ವಿರುದ್ಧ ಪ್ರತಿಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇವೆ ಅಂತ ಅವರ ವಿರುದ್ಧ ಆಡಳಿತಾರೂಢ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದ್ರೆ ಅಲ್ಲಿ ರಣರಂಗ ಸೃಷ್ಟಿಯಾಗುತ್ತೆ. ಪೊಲೀಸರು ಹಾಗೂ ರಕ್ಷಣಾ ಇಲಾಖೆಗಳು ಯಾರನ್ನ ನಿಯಂತ್ರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲಕ್ಕೆ ಬೀಳ್ತಾರೆ. ಅದು ಮ್ಯಾಡ್ ಮಾಬ್ ಥರ ಇರುತ್ತೆ. ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಆಗ ಅಶ್ರುವಾಯು, ಗೋಲಿಬಾರ್ ಇವೆಲ್ಲ ಶುರುವಾಗುತ್ತವೆ. ಅದು ಮತ್ತೆ ಜನರನ್ನ ಕೆರಳಿಸುತ್ತೆ. ಮತ್ತೆ ಗಲಭೆಗಳು, ಮತ್ತೆ ಪ್ರತಿಭಟನೆಗಳು, ಮತ್ತೆ ಹಿಂಸಾಚಾರ. ಅಲ್ಲಿ ಮತ್ತೆ ಇಕ್ಕಟ್ಟಿಗೆ ಸಿಲುಕಿಕೊಳ್ತಾ ಹೋಗೋದು ಆಡಳಿತ ಪಕ್ಷನೇ. ಆಡಳಿತಾರೂಢರಿಗೆ ಸಹಾಯ ಮಾಡಬೇಕು ಅಂತ ಬೀದಿಗಿಳಿದ ಕಾರ್ಯಕರ್ತರೇ ಅಲ್ಲಿ ಹೆಚ್ಚು ಸಮಸ್ಯೆಗೆ ಕಾರಣ ಆಗಿಬಿಡ್ತಾರೆ. ಬಾಂಗ್ಲಾದೇಶದಲ್ಲಿ ಕೂಡ ಅದೇ ಆಯಿತು. ಪ್ರತಿಭಟನಾಕಾರರು ಹಾಗೂ ಸರ್ಕಾರದ ಪರ ಇರುವ ಸಂಘಟನೆಗಳು ಮತ್ತು ಪೊಲೀಸರ ನಡುವಿನ ಸಂಘರ್ಷದಲ್ಲಿ ಸಾವಿನ ಸಂಖ್ಯೆ ಸೆಂಚುರಿಯನ್ನ ದಾಟಿತು. ಆದರೆ ಗಲಭೆಗಳು ಮಾತ್ರ ಕಡಿಮೆ ಆಗಲಿಲ್ಲ. ಇನ್ನು ಗಲಭೆಗಳು ಶುರುವಾಗಿದ್ದು ಎಲ್ಲಿಂದ? ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಒಂದು ವಿಚಿತ್ರ ರಿಸರ್ವೇಷನ್ ಪದ್ಧತಿ ಇತ್ತು. ಅದೇನು ಅಂದ್ರೆ, ಬಾಂಗ್ಲಾದೇಶ ರಚನೆ ಆಗೋ ಸಂದರ್ಭದಲ್ಲಿ ಯಾರೆಲ್ಲ ಬಾಂಗ್ಲಾ ಸ್ವಾತಂತ್ರ್ಯಕ್ಕಾಗಿ ಅಂದ್ರೆ ಪಾಕಿಸ್ತಾನದ ವಿರುದ್ಧ ಬಾಂಗ್ಲಾ ಯುದ್ಧದಲ್ಲಿ ಭಾಗವಹಿಸಿದ್ರೋ ಅವರನ್ನ ಬಾಂಗ್ಲಾದ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಪರಿಗಣಿಸಲಾಗುತ್ತೆ. ಆ ಕುಟುಂಬಗಳ ಸದಸ್ಯರಿಗೆ ಸರ್ಕಾರಿ ಕೆಲಸಗಳಲ್ಲಿ ಒಂದು ರಿಸರ್ವೇಷನ್ ಅನ್ನು ಕೊಡೋ ಪದ್ಧತಿ ಅಲ್ಲಿತ್ತು. ಇನ್ನು ಅಲ್ಲಿದ್ದ ಸರ್ಕಾರ ಅವಾಮಿ ಲೀಗ್ ಸರ್ಕಾರ. ಅದರ ಸಂಸ್ಥಾಪಕ ನಾಯಕ ಶೇಖ್ ಮುಜಿಬುರ್ ರೆಹಮಾನ್, ಆತನನ್ನು ಬಾಂಗ್ಲಾದೇಶದ ಪಿತಾಮಹ ಅಂತ ಕರೀತಾರೆ. ಬಾಂಗ್ಲಾ ಉದಯದ ಹೋರಾಟಕ್ಕೆ ನೇತೃತ್ವವನ್ನು ವಹಿಸಿದ್ದು ಇದೇ ಮುಜಿಬುರ್ ರೆಹಮಾನ್. ಹಾಗೆ ಆ ಹೋರಾಟದಲ್ಲಿ ಭಾಗವಹಿಸಿದ್ದವರು ಆತನ ಪಕ್ಷದ ಕಾರ್ಯಕರ್ತರು. ಹೀಗಾಗಿ ಈ ರಿಸರ್ವೇಷನ್ ಕೋಟಾ ಅವಾಮಿ ಲೀಗ್ ಕಾರ್ಯಕರ್ತರಿಗೆ ಅನುಕೂಲವನ್ನ ಮಾಡಿಕೊಡೋದಿಕ್ಕೆ ಬಳಕೆ ಆಗ್ತಾ ಇದೆ ಅಂತ ಅಲ್ಲಿನ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇದ್ವು. ಒಂದು ಸಣ್ಣ ಅಸಮಾಧಾನ ಈ ಬಗ್ಗೆ ಹಾಗೆ ಇತ್ತು. ಇನ್ನು ಮೊನ್ನೆ ಏನಾಯ್ತು ಅಂದ್ರೆ, ಶೇಖ್ ಹಸೀನಾ ಈ ಬಾರಿಯ ಚುನಾವಣೆಗಳಲ್ಲಿ ಗೆಲ್ಲೋದು ಅಮೆರಿಕಾಗೆ ಇಷ್ಟ ಇರಲಿಲ್ಲ. ಅವರು ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಪರ ನಿಂತಿದ್ರು. ಇನ್ನು ಚೈನಾ, ಭಾರತ ಹಾಗೂ ರಷ್ಯಾಗಳು ಶೇಖ್ ಹಸೀನಾ ಅವರನ್ನ ಬೆಂಬಲಿಸ್ತಾ ಇದ್ವು. ಇನ್ನು ಚುನಾವಣೆಗಳು ನಡೆದವು. ಈ ಪಾಕಿಸ್ತಾನ, ಬಾಂಗ್ಲಾದೇಶಗಳಲ್ಲಿ ಚುನಾವಣಾ ಸಮಯದಲ್ಲಿ ಅಲ್ಲಿ ಅಸ್ತಿತ್ವದಲ್ಲಿರೋ ಸರ್ಕಾರ ಚುನಾವಣೆಗೆ ಮೊದಲು ರಾಜೀನಾಮೆಯನ್ನ ಕೊಡಬೇಕು. ಚುನಾವಣೆ ಸಂದರ್ಭಕ್ಕಾಗಿ ಅಲ್ಲೊಂದು ಮಧ್ಯಂತರ ಸರ್ಕಾರ, ಒಬ್ಬ ಮಧ್ಯಂತರ ಪ್ರಧಾನಿ, ಒಂದು ಮಧ್ಯಂತರ ಸಚಿವ ಸಂಪುಟ ನೇಮಕ ಆಗಬೇಕು. ಆ ಕೇರ್ ಟೇಕರ್ ಸರ್ಕಾರದ ನೇತೃತ್ವದಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀಬೇಕು ಅಂತ ಅಲ್ಲಿನ ಸಂವಿಧಾನ ಹೇಳುತ್ತೆ.
ಇಲ್ಲಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದು ಭಾರತನೇ ಆದರೂ ಕೂಡ ಅವರು ಅಳವಡಿಸಿಕೊಂಡಿರುವ ಸಂವಿಧಾನದಲ್ಲಿ ಹೆಚ್ಚಿನ ಅಂಶಗಳು ಪಾಕಿಸ್ತಾನದ ಸಂವಿಧಾನವನ್ನು ಹೋಲುತ್ತವೆ. ಆದರೆ ಬಾಂಗ್ಲಾದೇಶ ಪಾಕಿಸ್ತಾನದ ಥರ ಇಸ್ಲಾಮಿಕ್ ದೇಶ ಅಂತ ಹೇಳ್ಕೊಳ್ಳೋದಿಲ್ಲ. ಅವರು ಸೆಕ್ಯುಲರ್ ಅಂತ ಹೇಳ್ಕೊತಾರೆ. ಆದರೆ ಅಲ್ಲಿ ಅತಿ ಹೆಚ್ಚು ಇಸ್ಲಾಮಿಕ್ ಕಟ್ಟಡ ಸಂಘಟನೆಗಳ ಪ್ರಭಾವ ಮತ್ತು ಆಟಾಟೋಪಗಳಿವೆ. ಅದೊಂದು ಕಡೆ ಇರಲಿ. ಹೀಗೆ ಕೇರ್ ಟೇಕರ್ ಸರ್ಕಾರ ರಚನೆ ಮಾಡಿ ಚುನಾವಣೆಗಳನ್ನು ನಡೆಸಬೇಕಿತ್ತು. ಆದರೆ ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆಯನ್ನು ಕೊಡಲಿಲ್ಲ. ಅವರೇ ಅಧಿಕಾರದಲ್ಲಿ ಮುಂದುವರೆದರು. ಕೇರ್ ಟೇಕರ್ ಸರ್ಕಾರ ರಚನೆ ಆಗಲಿಲ್ಲ. ಚುನಾವಣೆಗಳು ನಡೆದವು. ಮತ್ತೆ ಶೇಖ್ ಹಸೀನಾನೇ ಗೆದ್ದು ಬಂದರು. ಆದರೆ ಈ ಗೆಲುವು ಅಮೆರಿಕಾಗೆ ಇಷ್ಟ ಆಗಲಿಲ್ಲ. ಅಮೆರಿಕ ಚುನಾವಣೆಗಳು ಪಾರದರ್ಶಕವಾಗಿಲ್ಲ ಅಂತ ಹೇಳ್ತು. ಹಾಗೆ ಅಮೆರಿಕಾದ ಅಸಮಾಧಾನ ಹೊರಬಿದ್ದ ಬೆನ್ನಲ್ಲೇ ಬಾಂಗ್ಲಾ ಸರ್ಕಾರ ಸುಖವಾಗಿ ಮುಂದೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸೂಚನೆ ಕೂಡ ಸಿಕ್ತು. ಹಾಗೆ ಅಲ್ಲಿ ಸಣ್ಣಗೆ ಒಂದಷ್ಟು ಬೆಂಕಿ ಹಚ್ಚೋ ಕೆಲಸಗಳು ಆರಂಭ ಆದವು. ಈ ಮಧ್ಯೆ ಬಾಂಗ್ಲಾದೇಶ, ಮ್ಯಾನ್ಮಾರ್ ಹಾಗೂ ಮಣಿಪುರದ ಒಂದಷ್ಟು ಭಾಗಗಳನ್ನು ಸೇರಿಸಿ ಭಾರತದ ಹೆಗಲ ಮೇಲೆ ಒಂದು ಕ್ರೈಸ್ತ ದೇಶವನ್ನು ನಿರ್ಮಾಣ ಮಾಡೋದಕ್ಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ ಅಂತ ಬಾಂಗ್ಲಾದೇಶದ ಪ್ರಧಾನಿ ಸೇರಿದ ಹಾಗೆ ಅಲ್ಲಿನ ಸಾಕಷ್ಟು ನಾಯಕರು ಆರೋಪ ಮಾಡೋದಕ್ಕೆ ಶುರು ಮಾಡಿದರು. ಅವರ ಗಮನ ಅಲ್ಲಿ ಹುಟ್ಟಲಿರುವ ಕ್ರೈಸ್ತ ರಾಷ್ಟ್ರದ ಕಡೆಗಿತ್ತು. ಆದರೆ ಬಾಂಗ್ಲಾದ ಒಳಗೆ ಮುಸ್ಲಿಂ ವಿದ್ಯಾರ್ಥಿಗಳು ಹಾಗೂ ನಿರುದ್ಯೋಗಿಗಳು ಸರ್ಕಾರದ ವಿರುದ್ಧ ದಂಗೆದ್ದಿದ್ರು. ಗೆಳೆಯರೆ, ಈ ಪ್ರತಿಭಟನೆಗಳು ಶುರುವಾಗೋದಕ್ಕೆ ಕೆಲವೇ ದಿನಗಳ ಹಿಂದೆ ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ ಚೈನಾ ಪ್ರವಾಸಕ್ಕೆ ಹೋಗ್ತಾರೆ. ಅಲ್ಲಿ ಅವರ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ಚೈನಾ ಸ್ಪಂದಿಸಲಿಲ್ಲ. ಇವರು ಕೇಳಿದಷ್ಟು ಸಾಲ ಕೊಡೋದಕ್ಕೆ ಅವರು ಸಿದ್ಧ ಇರಲಿಲ್ಲ. ಶಿ ಜಿನ್ಪಿಂಗ್ ಜೊತೆ ಮಾತುಕತೆಗೆ ಕೂಡ ಹಸೀನಾಗೆ ಸಮಯ ಸಿಗಲಿಲ್ಲ. ಹೀಗಾಗಿ ಬೇಸರಗೊಂಡ ಆಕೆ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಬಾಂಗ್ಲಾದೇಶಕ್ಕೆ ವಾಪಸ್ಸು ಬಂದರು. ಹಾಗೆ ಬಂದ ಮೇಲೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ತೀಸ್ತಾ ನದಿ ಪ್ರಾಜೆಕ್ಟನ್ನು ನಾವು ಭಾರತದ ಜೊತೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟುಬಿಟ್ರು. ಅದಾಗ ಒಂದು ವಾರ ಕೂಡ ಕಳೆದಿರಲಿಲ್ಲ. ಅಷ್ಟರಲ್ಲಿ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಗಳು ಶುರುವಾದವು. ಅದು ಕೂಡ ರಿಸರ್ವೇಷನ್ನ ಹೆಸರಲ್ಲಿ. ಇನ್ನು ಆ ಪ್ರತಿಭಟನೆಗಳ ಸಂದರ್ಭದಲ್ಲಿ ಅದು ಯಾವ ಮೂಡಲಿದ್ರೋ ಏನೋ ಶೇಖ್ ಹಸೀನಾ ಪ್ರತಿಭಟನಾಕಾರರನ್ನ ರಜಾಕರರು ಅಂತ ಕರೆದುಬಿಟ್ರು. ಬಾಂಗ್ಲಾದಲ್ಲಿ ರಜಾಕರರು ಅನ್ನೋದು ದ್ರೋಹಿಗಳಿಗೆ ಬಳಸೋ ಪದ. ಬಾಂಗ್ಲಾದೇಶ ಸ್ವತಂತ್ರವಾಗುವ ಸಂದರ್ಭದಲ್ಲಿ ಆ ಹೋರಾಟದ ವಿರುದ್ಧ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾ ಇದ್ದ ಜಮಾತ್ ಹಾಗೂ ಇನ್ನಿತರ ಸಂಘಟನೆಗಳ ಜೊತೆಗೆ ರಜಾಕರ್ ಸಂಘಟನೆ ಕೂಡ ಇತ್ತು. ಹೀಗಾಗಿ ರಜಾಕರ್ ಅಂದ್ರೆ ಬಾಂಗ್ಲಾ ಹೋರಾಟದ ವಿರುದ್ಧ ಇದ್ದವರು, ದೇಶದ್ರೋಹಿಗಳು ಅಂತ ಅಲ್ಲಿ ಪರಿಗಣಿಸಲಾಗುತ್ತೆ. ಯಾವಾಗ ಸ್ವಾತಂತ್ರ್ಯ ಹೋರಾಟಗಾರರ ಕೋಟಾನ ವಿರೋಧಿಸಿ ಕೋಟಾ ಸಿಸ್ಟಮ್ಮೇ ನಮಗೆ ಬೇಡ ಅಂತ ಪ್ರತಿಭಟನೆ ಮಾಡ್ತಾ ಇದ್ದ ವಿದ್ಯಾರ್ಥಿಗಳು, ನಿರುದ್ಯೋಗಿಗಳನ್ನ ರಜಾಕರ್ರು ಅಂತ ಪ್ರಧಾನಿನೇ ಕರೆದುಬಿಟ್ರೋ ಅದು ಪ್ರತಿಭಟನಾಕಾರರ ಸಿಟ್ಟು ಹೆಚ್ಚಾಗೋದಕ್ಕೆ ಕಾರಣವಾಯಿತು. ಇನ್ನೂ ಹೆಚ್ಚಿನ ಜನ ಬೀದಿಗಿಳಿದ್ರು. ಆ ಸಂಘರ್ಷದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಸಾವಿಗೀಡಾದರು. ಕಡೆಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ರಿಸರ್ವೇಷನ್ ಅನ್ನು ರದ್ದು ಮಾಡಿ ತೀರ್ಪನ್ನು ಕೊಡ್ತು. ಅಲ್ಲಿಗೆ ಪ್ರತಿಭಟನೆಗಳು ನಿಲ್ಲಬೇಕಿತ್ತು ಅಲ್ವಾ? ಹಾಗಾಗಲಿಲ್ಲ. ಸೇಮ್ ಕಣ್ರಿ, ನಮ್ಮ ಮಣಿಪುರದಲ್ಲಿ ರಿಸರ್ವೇಷನ್ ಹೆಸರಲ್ಲಿ ಕುಕಿಗಳು ಗಲಾಟೆ ಶುರು ಮಾಡಿದರು. ಆ ರಿಸರ್ವೇಷನ್ ತೀರ್ಪನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿತು. ಹಾಗಂತ ಮಣಿಪುರದಲ್ಲಿ ಗಲಾಟೆಗಳು ಕಡಿಮೆ ಆದವಾ? ಸೇಮ್ ಟು ಸೇಮ್ ಬಾಂಗ್ಲಾದಲ್ಲೂ ಆಯಿತು. ರಿಸರ್ವೇಷನ್ ಆಯಿತು. ಈಗ ಪ್ರಧಾನಿ ಕ್ಷಮೆ ಕೇಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸೋದಕ್ಕೆ ಶುರು ಮಾಡಿದರು. ಗಲಭೆಗಳಲ್ಲಿ ಅಷ್ಟೊಂದು ಜನ ಸಾಯೋದಕ್ಕೆ ಪ್ರಧಾನಿ ಶೇಖ್ ಹಸೀನಾ ಕಾರಣ ಅಂತ ಹೇಳಿದರು. ಆಕೆ ರಾಜೀನಾಮೆ ಕೊಡಬೇಕು ಅನ್ನೋ ಕೂಗು ಶುರುವಾಯಿತು. ಅದು ದೊಡ್ಡ ಸ್ವರೂಪವನ್ನು ಪಡ್ಕೊಳ್ತು. ಪ್ರತಿಭಟನಾಕಾರರು ಢಾಕಾ ಚಲೋ ಯಾತ್ರೆಯನ್ನು ಕೈಗೊಂಡರು. ಅವರನ್ನು ನಿಯಂತ್ರಿಸುವ ನಿಟ್ಟಲ್ಲಿ ಗೋಲಿಬಾರ್ ಮಾಡಬೇಕಾಯಿತು. ಪೊಲೀಸ್ ಠಾಣೆಗಳ ಮೇಲೂ ಅವರು ದಾಳಿ ಮಾಡಿದರು. 14ಕ್ಕೂ ಹೆಚ್ಚು ಪೊಲೀಸರು ಸಾವಿಗೀಡಾದರು. ಇದೆಲ್ಲದರ ಹಿನ್ನೆಲೆಯಲ್ಲಿ ಸೇನೆ ಫೀಲ್ಡಿಗಿಳಿತು. ಸೇನಾ ಮುಖ್ಯಸ್ಥ ವಕಾರ್ ಉಜ್ ಜಮಾನ್ ಅಲ್ಲಿನ ಎಲ್ಲ ಪಕ್ಷಗಳ ನಾಯಕರ ಜೊತೆ ಮಾತುಕತೆಗಳನ್ನು ನಡೆಸಿದ್ರು. ಕಡೆಗೆ ಬಾಂಗ್ಲಾದೇಶದ ಆಡಳಿತವನ್ನು ನಾವು ನಮ್ಮ ಕೈಗೆ ತಗೊಂಡಿದ್ದೀವಿ ಅಂತ ಸೇನಾ ಮುಖ್ಯಸ್ಥ ಘೋಷಣೆ ಮಾಡಿದ್ದು ಆಯಿತು. ಸೇನೆಯ ಮೇಲೆ ನಂಬಿಕೆ ಇಡಿ, ನಾವು ಆಡಳಿತವನ್ನು ನಮ್ಮ ಕೈಗೆ ತಗೊಂಡಿದ್ದೀವಿ ಅಂತ ಜನರಲ್ ವಕಾರ್ ಉಜ್ ಜಮಾನ್ ಹೇಳ್ತಿದ್ದ ಹಾಗೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಹಾಗೂ ಆಕೆಯ ಸಹೋದರಿ ಶೇಖ್ ರಹಾನಾ ಪ್ರಧಾನಿಯ ಅಧಿಕೃತ ನಿವಾಸವನ್ನು ತೊರೆದು ಮಿಲಿಟರಿ ಹೆಲಿಕಾಪ್ಟರಲ್ಲಿ ಭಾರತದ ಕಡೆಗೆ ಹೊರಟು ಬಿಟ್ರು. ಗೆಳೆಯರೆ, ಇಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಜಮಾನ್ ಬಾಂಗ್ಲಾದೇಶದಲ್ಲಿ ಸರ್ಕಾರದ ವಿರುದ್ಧ ನಿಂತಿದ್ದ BNP ಅಂದರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ, ಜಾತೀಯ ಪಾರ್ಟಿ ಮತ್ತು ಜಮಾತೆ ಇಸ್ಲಾಮಿಗಳ ಜೊತೆ ಪ್ರತ್ಯೇಕ ಮಾತುಕತೆಗಳನ್ನು ನಡೆಸಿದ್ದಾರೆ. ಹೀಗಾಗಿ ಸೇನೆಯ ಒಲವು ಕೂಡ ಶೇಖ್ ಹಸೀನಾ ವಿರುದ್ಧ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಸೇನೆ ಬಾಂಗ್ಲಾದೇಶದ ಸಾಹಿತಿ ಪ್ರೊಫೆಸರ್ ಸಲೀಮುಲ್ಲಾ ಖಾನ್ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರವನ್ನು ಕೂಡ ರಚನೆ ಮಾಡಿದೆ. ಇನ್ನು ಶೇಖ್ ಹಸೀನಾ ಅವರ ಪುತ್ರ ಸಾಜಿಬ್ ವಾಜಿದ್ ಜಾಯ್ ಬಲವಂತವಾಗಿ ಅಧಿಕಾರವನ್ನು ಸ್ವಾಧೀನಪಡಿಸಿಕೊಳ್ಳೋದು ಒಳ್ಳೆಯದಲ್ಲ ಅಂತ ಬಾಂಗ್ಲಾದೇಶದ ಸೇನಾಪಡೆಗೆ ಹೇಳಿದ್ದಾರೆ. ಹಾಗೆ ಯಾರು ಚುನಾಯಿತ ಮಾರ್ಗದ ಮೂಲಕ ಆರಿಸಿ ಬಂದಿಲ್ಲವೋ ಅವರಿಗೆ ಅಧಿಕಾರ ನಡೆಸೋದಕ್ಕೆ ಅವಕಾಶವನ್ನು ಕೊಡಬೇಡಿ, ಅದು ದೇಶವನ್ನ ಅಭಿವೃದ್ಧಿಗೆ ಹಿಮ್ಮುಖವಾಗಿ ಚಲಿಸುವ ಹಾಗೆ ಮಾಡುತ್ತೆ ಅಂತ ತಮ್ಮ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದಾರೆ.
ಇದು ಅವಾಮಿ ಲೀಗ್ ಕಾರ್ಯಕರ್ತರಿಗೆ ಗಲಭೆಗಳನ್ನು ಹೆಚ್ಚು ಮಾಡೋದಕ್ಕೆ ಕೊಡ್ತಾ ಇರೋ ಸಂದೇಶನ ಗೊತ್ತಿಲ್ಲ. ಅಂತೂ ಇಲ್ಲಿ ಸೇನೆ ಬಲವಂತವಾಗಿ ಅಧಿಕಾರವನ್ನು ತನ್ನ ಕೈಗೆ ತಗೊಂಡಿದೆ. ಹೀಗಾಗಿ ಈ ಸಂಘರ್ಷ ಇನ್ನೂ ಸ್ವಲ್ಪ ದಿನಗಳ ಕಾಲ ಅಲ್ಲಿ ಮುಂದುವರಿತಾ ಹೋಗುತ್ತೆ. ಇನ್ನು ಮತ್ತೊಂದು ಕಡೆ ಪ್ರಧಾನಿ ಶೇಖ್ ಹಸೀನಾ ತಮ್ಮ ಅಧಿಕೃತ ನಿವಾಸವನ್ನ ತ್ಯಜಿಸಿದ ಕೂಡಲೇ ಅವರ ಮನೆ ಮೇಲೆ ಬಾಂಗ್ಲಾದೇಶದ ಪ್ರತಿಭಟನಾಕಾರರು ದಾಳಿ ಮಾಡಿದ್ದಾರೆ. ನಿಮಗೆ ಶ್ರೀಲಂಕಾದ ಅಧ್ಯಕ್ಷನ ಮನೆ ಮೇಲೆ ದಾಳಿ ಮಾಡಿದ ಆ ಘಟನೆ ನೆನಪಿದ್ರೆ ಅದೇ ಥರದ ಘಟನೆ ಬಾಂಗ್ಲಾದೇಶದಲ್ಲಿ ಕೂಡ ಪುನರಾವರ್ತನೆಗೊಂಡಿದೆ. ಶೇಖ್ ಹಸೀನಾ ಮನೆಗೆ ಪ್ರತಿಭಟನಾಕಾರರು ಪ್ರವೇಶ ಮಾಡಿದ್ದಾರೆ. ಇನ್ನು ಗೆಳೆಯರೆ, ಈ ಸರ್ಕಾರದ ಪತನಕ್ಕೆ ಬರೀ ಪ್ರತಿಭಟನೆ ಅನ್ನೋದೊಂದೇ ಕಾರಣವಾಯ್ತಾ? ನಿಮಗೊಂದು ಗೊತ್ತಿರಲಿ, ಯಾವ ಪ್ರತಿಭಟನೆ ಕೂಡ ತನಗೆ ತಾನೇ ನಡೆದು ಹೋಗೋದಿಲ್ಲ. ಅದರ ಹಿಂದೊಂದು ದೊಡ್ಡ ತಯಾರಿ ಬೇಕಾಗುತ್ತೆ, ವಿಪರೀತ ಪ್ರಮಾಣದ ಹಣ ಬೇಕಾಗುತ್ತೆ. ಅದಕ್ಕೆ ಜನರನ್ನ ಕರ್ಕೊಂಡು ಬರೋದ್ರಿಂದ ಹಿಡಿದು ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಯಾಂಪೇನ್ ಮಾಡೋವರೆಗೆ ಅದೊಂದು ದೊಡ್ಡ ಪ್ರೋಸೆಸ್. ಅದು ಹಾಗೆ ಕೆಲ ನಿರುದ್ಯೋಗಿಗಳು ಹಾಗೂ ವಿದ್ಯಾರ್ಥಿಗಳಿಂದ ಮಾತ್ರ ಆಗೋದಲ್ಲ, ಅವರೆಲ್ಲ ಅದರಲ್ಲಿ ಬರೀ ಪಾನ್ಗಳಾಗಿ ಬಳಕೆ ಆಗ್ತಾರೆ ಅಷ್ಟೇ. ಸೊ ಈ ಪ್ರತಿಭಟನೆಗಳ ಹಿಂದೆ ಕೂಡ ಒಂದು ಬಲಿಷ್ಠ ಶಕ್ತಿ ಇದೆ ಅನ್ನೋದು ಸುಳ್ಳಲ್ಲ. ಅದು ಅಮೆರಿಕಾನ, ಚೈನಾನ ಸದ್ಯಕ್ಕಿನ್ನೂ ಗೊತ್ತಾಗ್ತಾ ಇಲ್ಲ. ಇನ್ನು ಭಾರತದ ಮೇಲೆ ಇದರ ಪ್ರಭಾವ ಅದು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಾಗೇ ಇರುತ್ತೆ. ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಹದಗೆಡ್ತಾ ಹೋದ ಹಾಗೆ ಭಾರತದ ಗಡಿಗಳ ಮೂಲಕ ಒಳಗೆ ಬರೋ ಜನರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಅಕ್ರಮ ವಲಸೆಗಳು ಇನ್ನಷ್ಟು ಹೆಚ್ಚಾಗುತ್ತವೆ. ಹೀಗಾಗಿನೇ BSF ನ ಮುಖ್ಯಸ್ಥ ದಲ್ಜಿತ್ ಸಿಂಗ್ ಚೌಧರಿ ಈಗಾಗಲೇ ಕೋಲ್ಕತ್ತಾಗೆ ಹೋಗಿದ್ದಾರೆ. ಅಲ್ಲಿ BSF ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದಾರೆ. ಭಾರತ ಬಾಂಗ್ಲಾ ನಡುವಿನ ಗಡಿಯಲ್ಲಿ ಭಾರತ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ. ಇದು ಗೆಳೆಯರೆ ಬಾಂಗ್ಲಾದೇಶದ ಗಲಭೆಗಳು ಹಾಗೂ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.